Hey guys, welcome back to my YouTube channel Jenny with Sutaranjit. ಏನಿಶದು ಹಣ್ಣು ಇದು ಕಂಪ್ಲೀಟ್ ಮಿಕ್ಸ್ಡ್ ವ್ಲಾಗ್ ಆಗಿರುತ್ತೆ. ನಾವು ಸ್ಯಾರಿ ಶಾಪಿಂಗ್ ಅಂತ ಹೋಗಿದ್ವಿ. ಸಡನ್ ಪ್ಲ್ಯಾನ್ಸ್ ಇದು. ಸುಮ್ಮನೆ ಹೋಗೋಣ, ಆನ್ಲೈನಲ್ಲಿ ಈ ಶಾಪ್ ನೋಡಿಬಿಟ್ಟು ಒಂದು ಸ್ಯಾರಿ ತುಂಬ ಇಷ್ಟ ಆಯಿತು. ಹೋಗಿ ಚೆಕ್ ಮಾಡಿಕೊಂಡು ಇಷ್ಟ ಆದರೆ ತೊಗೊಂಬರೋಣ ಅಂತ ಹೋಗಿದ್ದಿದ್ದು. ಬಟ್ ಆ ಪರ್ಟಿಕ್ಯುಲರ್ ಸ್ಯಾರಿ ಇರಲಿಲ್ಲ. ಅದಕ್ಕೆ ಈ ಥರ ಹೊಸ ಥರ ಕಲೆಕ್ಷನ್ಸ್ ಎಲ್ಲ ಬಂದಿತ್ತು. ಹೌದು, ಚೆನ್ನಾಗೈತೆ. ನಾವು ಹೋಗಿದ್ದು ಕಲಾಮಂದಿರ್ಗೆ. ಈ ಥರ ಆಪ್ಲಿಕ್ ವರ್ಕ್ ಸ್ಯಾರೀಸ್ ಎಲ್ಲ ತುಂಬಾ ಇತ್ತು. ಇವಾಗೆಲ್ಲ ಈ ಥರ ಆಪ್ಲಿಕ್ ವರ್ಕ್ ಸ್ಯಾರೀಸ್ ಎಲ್ಲ ಟ್ರೆಂಡಿಂಗು. ನೋಡೋಕೆ ತುಂಬಾ ಚೆನ್ನಾಗಿತ್ತು. ಎಲ್ಲ ಪೇಸ್ಟಲ್ ಕಲರ್ಸಲ್ಲಿತ್ತು. ಚಂದೇರಿ ಸಿಲ್ಕು ಮತ್ತು ಟಸರ್ ಸಿಲ್ಕಲ್ಲಿತ್ತು. ಅಂದರೆ ಇದೊಂದು ಸ್ವಲ್ಪ ಸ್ಟಿಫ್ ಆಗಿರುತ್ತೆ. ಅದನ್ನೇ ಥಿಂಕ್ ಮಾಡ್ತಾ ಇದ್ದೆ, ಹೆಂಗೆ ತೊಗೊಳೋದಾ, ಉಟ್ಕೋಬೇಕಾದ್ರೆ ಕಷ್ಟ ಆಗುತ್ತಾ ಏನೋ ಅಂತ. ಸುಮ್ಮನೆ ವೇರ್ ಮಾಡಿ ನೋಡಿದವಾಗ ತುಂಬ ಸ್ಟಿಫ್ ಏನಿರಲಿಲ್ಲ, ಚೆನ್ನಾಗಿ ಕ್ಯಾರಿ ಮಾಡ್ಬೋದಾಗಿತ್ತು. ಅದಕ್ಕೆ ನನಗೆ ಪಿಂಕ್ ಕಲರ್ ತುಂಬಾ ಇಷ್ಟ ಆಯಿತು ಮತ್ತು ಈ ಸ್ಕೈ ಬ್ಲೂನೂ ಇಷ್ಟ ಆಯಿತು. ಅದಕ್ಕೆ ನಾನು ಅದೆರಡು ಪರ್ಚೇಸ್ ಮಾಡಿದೆ. ಸೊ ಮನೆಗೆ ಬಂದಮೇಲೆ ರಾತ್ರಿ ಡಿನ್ನರ್ಗಂತ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮುಸ್ಲಿಮ್ ಸ್ಟೈಲಲ್ಲೇ ಬಿರಿಯಾನಿ ಮಾಡೋಣ ಅಂತ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾಯಿದ್ದೀನಿ. ರೈಸ್ ಸಪ್ರೇಟು ಮತ್ತು ಚಿಕನ್ ಸಪ್ರೇಟಾಗಿ ಕುಕ್ ಮಾಡಿಕೊಂಡು ಅದಾದಮೇಲೆ ದಮ್ಗೆ ಹಾಕೋದಿದು. ರೈಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆಫ್ ಕುಕ್ಡ್ ಆದಮೇಲೆ ಬಿರಿಯಾನಿ ಜೊತೆಲೇ ಮಿಕ್ಸ್ ಮಾಡೋದು. ನಾನು ಯೂಸ್ ಮಾಡಿದ್ದು ಲಾಂಗ್ ರೈನ್ ಬಾಸುಮತಿ ರೈಸು. ಲಾಂಗ್ ರೈನ್ ತೊಗೊಂಡ್ರೆ ತುಂಬ ಉದ್ದುದ್ರಾಗೆ ಮತ್ತು ನೋಡೋಕ್ಕೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ಅಂತ ನಾನು ಅದನ್ನು ತೊಗೊಂಡೆ. ಮತ್ತೆ ನೀನು ಹೋಗೋ ಟೈಮ್ಗೆ ನೆರವೇರಿಸ್ತಾವ್ರೆ. ಅಷ್ಟು ಗೊತ್ತಲ್ಲ, ಸೊಸೆ ತಿನ್ನೋಕ್ಕಾಗಲ್ಲ ಅಂತ. ಅದ್ಯಾವುದೋ ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲಿ ಮಕ್ಕಳಿಗಂತ ಕಿಚನ್ ಸೆಟ್ ಆರ್ಡರ್ ಮಾಡ್ಕೊಂಡಿದ್ವಿ ಅಮೆಝಾನಲ್ಲಿ. ಅದನ್ನು ಯೂಸ್ ಮಾಡಿಕೊಂಡು ಕುಕಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಜಾನು, ತವಿಷಾ, ಸಿರಿ ಎಲ್ಲ ಹೇಳ್ತಾನೆ ಇದ್ರು. ಅದಕ್ಕೆ ಹೆಂಗಿದ್ರು ಚಿಕನ್ ಮಾಡಿದ್ವಲ್ಲ, ಅದನ್ನೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಪೆಪ್ಪರ್ ಡ್ರೈ ಥರ ಏನಾರ ಮಾಡ್ಕೊಡೋಕೆ ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು ನೀವು ಮಾಡೋದು ಅದು ಒಂದ್ಸಲ ಚೆನ್ನಾಗಿ ಕಟ್ಟೈತೆ. ಸಿರಿ ರೆಡಿ ಬಿಡು, ಅದು ಪ್ರೊಫೆಷನಲ್ ಆಡ್ಸಿರೋದು. ಅದಕ್ಕೆ ಜಾನುಮಾ ನಿಂದು ಆಯ್ತು, ಬರುತ್ತೆ. ಮಾಡ್ಲಿಕ್ಲಾ ಆಗೈತೆ ಅದು. ಹಾಂ, ಫುಲ್ ಉದುದ್ರಾಗಿದೆ. ಎಷ್ಟು ಬರ್ಡೇ ಸೆಲೆಬ್ರೇಟ್ ಮಾಡೋದು ಈ ಆಗ್ತಿರೋ ನಿಂಗೆ ಬರ್ಡೇ ಸೆಲೆಬ್ರೇಟ್ ಮಾಡ್ತಾವ್ರ ಈಶುಗೆ. Yeah, you keep that there. Awesome. Happy birthday Ishan, happy birthday Ishan, happy birthday to you. ಇವರು ರಮ್ಯಕ್ಕ ಅವರ ಸಿಸ್ಟರು, ಕೊಯಮತ್ತೂರಲ್ಲಿರೋದು. ಇಲ್ಲಿ ವೆಕೇಷನ್ಸ್ಗೆಲ್ಲ ಬಂದಾಗ ನಮ್ಮ ಮನೆಗೂ ಬರ್ತಾರೆ. ಪ್ರತಿ ಸತಿ ಬಂದಾಗೂ ವಿಸಿಟ್ ಮಾಡ್ತಾರೆ. ಇದು ಬರ್ಡೇ ಮಂತ್, ಈಶಾನ್ ಬರ್ಡೇ ಮಂತ್ ಆಗಿತ್ತು ಅಂತ ಅವರೇ ಕೇಕ್ ಎಲ್ಲ ತಂದು ಕಟ್ ಮಾಡಿಸ್ತಾ ಇದ್ದಾರೆ. ಸಿರಿನ್ ಸ್ಕೂಲ್ ಬಿಡಂಗ ಆಗ್ತೀನಿ. ಸಿರಿ, ನೀನು ಎಕ್ಸೈಟೆಡಾ? ಮಾತಾಡ್ತೀನಿ. ಫಸ್ಟ್ ಟೈಮ್ ನಿನ್ನ ಡ್ರಾಪ್ ಮಾಡ್ತಾರಲ್ಲ, ಹೇಳ್ತೀರ ಏನು ಚಿರಿ ನೀವು ಅನಿಸ್ತಿದೆ? ಚೆನ್ನಾಗಿದ್ಯಾ?
ಸಿರಿನ ಸ್ಕೂಲ್ ಡ್ರಾಪ್ ಮಾಡೋಕ್ಕೆ ಬಂದಿದ್ವಿ. ಹೆಂಗಿದ್ರು ನೀವು ಕಾರ್ ಕಲ್ತಿದ್ದೀರಲ್ಲ, ನನಗೆ ಸ್ಕೂಲ್ ನೀವೇ ಡ್ರಾಪ್ ಮಾಡಬೇಕು ಅಂತ ಹಠ ಮಾಡ್ತಾಯಿದ್ಲು. ಹಾಗಾಗಿ ಅವಳನ್ನ ಸ್ಕೂಲ್ ಡ್ರಾಪ್ ಮಾಡೋಕ್ಕೆ ಬಂದಿದ್ವಿ. ಹಾಗೆ ರಿಟರ್ನ್ ಹೋಗ್ತಾ ಕಾಫಿ ಏನಾನ ಕುಟ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು, ಮೋಕ್ಷ, ರಮ್ಯಕ್ಕ, ಜಾನು ಎಲ್ಲ ಒಟ್ಟಿಗೆ ಬಂದಿದ್ವಿ ಸಿರಿನ್ ಡ್ರಾಪ್ ಮಾಡೋಕ್ಕಂತ. ಅದು ಬಿಸಿ ಒಂಥರ. ಬಿಸಿದು ಇಟ್ಟರೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಸರಿ, ನೀನು ಪ್ರೆಸೆಂಟೇಷನ್ ಸ್ವಲ್ಪ ಚೆನ್ನಾಗಿ ಕೊಟ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ. ತವಿಶಕ್ಕ ಕೇಳಿದ್ರೆ ಸಿರಿ ಕರೆದ್ಲು, ಅದು ತವಿಶಕ ಬಂದಿಲ್ಲ. ಸಿರಿ ಕರೆದ್ಲಾ? ತವಿಶಕ ಬಾತ್ರೂಮಲ್ಲಿ ಇದ್ದು ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ರಮ್ಯಾಕಾಸ್ ಡ್ರೈವಿಂಗ್ ಇವಾಗ. ಸೊ ಇದು ಟ್ಯೂಸ್ಡೇ ನೈಟ್ ಆಚೆ ಹೋಗೋಣ ಅಂತ ನಾನು, ರಮ್ಯಕ್ಕ, ಮೋಕ್ಷ ಪ್ಲ್ಯಾನ್ ಮಾಡಿದ್ವಿ. ಆವತ್ತಿನ ದಿನ ಮ್ಯಾಚ್ ಇತ್ತು RCBದು ಅಂತ. ನಾವು ಪ್ಲ್ಯಾನ್ ಮಾಡಿದ್ದು BLR ಬ್ರೂವಿಂಗ್ ಕೋ ಅಂತ ವೈಟ್ಫೀಲ್ಡಲ್ಲಿರೋದು. ಅರೌಂಡ್ 5:30, 6ಗೆ ಟೇಬಲ್ ಬುಕ್ ಮಾಡಿದ್ವಿ. ಬಟ್ ನಾವು ಮನೆ ಬಿಡೋಷ್ಟರಲ್ಲೇ 5 o'clock ಆಗಿತ್ತು. ತುಂಬ ಮಳೆ ಬರೋ ಥರ ಆಗಿತ್ತು. ನಾವು ಇನ್ನೇನು ಮನೆ ಬಿಡಬೇಕು ಅಷ್ಟರಲ್ಲಿ ಜೋರು ಮಳೆ ಸ್ಟಾರ್ಟ್ ಆಗಿತ್ತು. ನಾನು ಹಾಕ್ಕೊಂಡಿರೋ ಡ್ರೆಸ್ಸು ನಾನು ಪರ್ಚೇಸ್ ಮಾಡಿದ್ದು ರೇರಿಸಮಲ್ಲಿ. ಮ್ಯಾಕ್ಸಿ ಫಿಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಈ ಡ್ರೆಸ್ದು ಲಿಂಕ್ ಏನಾರ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನಾನು ಲಿಂಕ್ ಹಾಕಿರ್ತೀನಿ ಈ ಡ್ರೆಸ್ದು. ಅವ್ರೇನು ಅಂತ ಅಷ್ಟೊಂದೇನಾಗಿಲ್ಲ. ಕುತ್ಕೊಂಡೇ ಇದ್ದೀರಾ? ಮತ್ತೆ ನಾವು ಓದೋವಾಗೆಲ್ಲ ಮಳೆ. ಲಾಸ್ಟ್ ಟೈಮ್ ಮಳೆ ಇತ್ತು ಫುಲ್ಲು. ಪ್ಲಾನ್ ಮಾಡಿದ ದಿವಸ ಮಳೆ ಬಂದೇ ಬರ್ತೇವೆ. ಲಾಸ್ಟ್ ಟೈಮ್ ಮಳೆ ಇರಲಿಲ್ಲ. ನಾವು ಹೋಗಿದ್ದೆ ಸ್ಲೋ ಮೂವಿಂಗ್ ಬೇರೆ ಇತ್ತಲ್ಲ. 1 hour ಹೋದ್ವಿ ನಾವು ಇಲ್ಲಿರೋ ನಗರಕ್ಕೆ. ಇವತ್ತು ಎಷ್ಟು ಗಂಟೆಗೆ ಹೋಗಿದ್ವಿ ನೋಡಿ. ಇವಾಗ ಮಳೆ ಐತೆ. ಇನ್ನ ಅಲ್ಲಿಗೆ ಹೋದ್ಮೇಲೆ ನೋಡೋಣ ಇರೋ. ಟ್ರಾಫಿಕ್ ಇಲ್ಲ ಅಂದ್ರೆ ಮಳೆ ಇದ್ರೆ ಗಾಡಿಗಳು ಮೂವ್ ಮಾಡೋಕ್ಕಾಗಲ್ಲ. ಆದ್ರೂ ಇವಾಗ ಮನೆ ಬೇಕಾದ್ರೇನೆ ಅಷ್ಟು ಹೆವಿ ಜಾಮ್. ಇನ್ನೊಂದು ಮ್ಯಾಚ್ ಬೇರೆ ಐತಲ್ಲ, RCB ಮ್ಯಾಚ್ ಬೇರೆ ಫುಲ್ಲು ಕಡ್ಡಾಡ ಆಗ್ಬಿಟ್ಟಿರ್ತಾರೆ ನಾವು. ಓ ಇಲ್ಲ ಇಲ್ಲ. ನಾವು ರೀಚ್ ಆಗೋಷ್ಟರಲ್ಲೇ ಅರೌಂಡ್ 8 o'clock ಆಗಿತ್ತು. ಆವಾಗ ಸ್ವಲ್ಪ ಕ್ರೌಡ್ ಇದ್ದರು. ಬಟ್ ಹೋಗ್ತಾ ಹೋಗ್ತಾ ಮ್ಯಾಚ್ಗೂ ಜಾಸ್ತಿ ಇಂಟ್ರೆಸ್ಟ್ ಆಗಿ ತುಂಬಾ ಕ್ರೌಡ್ ಆದರು. ಬಟ್ ಮಳೆ ಬರ್ತಾ ಇರೋದಕ್ಕೆ ಆ್ಯಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಜಾಸ್ತಿ ಗ್ರೀನರಿ ಎಲ್ಲ ಇತ್ತು. ಇದು ನೆಕ್ಸ್ಟ್ ಡೇ ನಮ್ಮ ಅಕ್ಕ ಮನೆಗೆ ಹೋಗಿದ್ದೆ. ನಾನು ಪಂಜನಿ ಹಾಫ್ ಸ್ಯಾರಿ ಸರ್ಮನಿದು ಆಲ್ಬಮ್ ನೋಡೇ ಇರಲಿಲ್ಲ ಫೋಟೋಸು. ಹಾಗಾಗಿ ನೋಡ್ತಾ ಇದ್ವಿ. ಫೋಟೋಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಒಂಥರ ಬ್ರೈಡಲ್ ಫೋಟೋ ಶೂಟ್ ಥರ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಪಂಜನಿ. ಸ್ಯಾರಿ ಕಲರ್ಗೆ ಅವಳ ಮೇಕಪ್ಗೆ ಎಲ್ಲನೂ.
ಕೊಡ್ಸಲ್ಲ ಬಿಡು. ಡೈಮಂಡ್ ನೆಕ್ಲೆಸ್ ನಂದು, ನಿಂದು ಅಂತ ಎಲ್ಲಿ ಹೇಳ್ಕೊಂಬೇಡ ಅಂತಾಳೆ. ನೋಡ್ದ ಎಷ್ಟು ಬಂದಿದ್ಯಾ ಪಂಜುನಿ ನೀನು ಅಂದಿದ್ದೀನಿ ನಾನು. ಲಬುಗುದು ಆನ್ಲೈನ್ ಡೆಕೋರೇಟ್ ಚೆನ್ನಾಗಿದೆಯಲ್ಲ. ನನಗೊಂದು ಅದೇ ಗಗನನು ಫೋನ್ ಮಾಡಿದ್ಲು, ಡೆಕೋರ್ ಎಲ್ಲ ಎಲ್ಲಿ ಮಾಡಿಸಿದ್ರಿ, ಇವೆಂಟು ಯಾರು ಮಾಡಿದ್ದು ಅಂತ. ನಾ ಅದೇ ಅಂದೆ, ಇವೆಂಟ್ ಎಲ್ಲ ಏನೂ ಇಲ್ಲ, ಎಲ್ಲ ಸಪ್ರೇಟ್ ಏನೇನೆ, ಎಲ್ಲ ನಾವು ಗೊತ್ತಿರೋರೆ ಮಾಡಿದ್ದು ಅಂತ. ಅವ್ರ ಮಗಳದ್ದು ಫೋಟೋ ಹಾಕಿಲ್ಲ ಅವಳಿಂದ, ನನಗೆ ಇರೋದು ಮಾಮೂಲಿ ಥರನೇ ಕಾಣಿಸೋದು ಅವರು. ಇವಾಗ ನೋಡಿ ಇದ್ರಲ್ಲೆಲ್ಲನೂ ಬಳೆಶಾಸ್ತ್ರದಲ್ಲೆಲ್ಲನೂ ಸುಮಾರಾಗೇ ಇದ್ಲು. ಯಾರು? ರಕ್ಷಿತ್ ಬಳೆಶಾಸ್ತ್ರ. ನೋಡಿ ಫೋಟೋ ಎಷ್ಟು ಚೆನ್ನಾಗಿದೆ. ಸಿರಿ ಇದ್ದಿದ್ರೆ ಇಲ್ಲಿ ಚೆನ್ನಾಗಿರೋದು. ಅವಳು ನನ್ನ ಕೈಗೆ ಸೇರಿಲ್ಲಲ್ಲ. You doing this also? Ishan? No. Why? Wait, no. Why? Eat Ishan. ಮತ್ತೆ ಇನ್ಯಾವ್ದು ಬೇಕು? ನೀನೇನು ಕಬಾಬ್ ಅನ್ಕೊಂಡ್ಯಾ? ಇಲ್ಲಾಂದ್ರೆ KFC ಚಿಕನ್. ನಮ್ಮಪ್ಪ ಏನಾದ್ರು ಬಿರಿಯಾನಿ ಇರೋರು ಬಿರಿಯಾನಿ ಕೊಡ್ತಾರೆ. ನಮ್ಮ ಕಾವ್ಯ ವೇಟ್ ಮಾಡ್ತಾ ಇದ್ದಾರೆ. ಕಾವ್ಯ ತಿನ್ನಲ್ಲ, ಹಂಗೂ ವೇಟ್ ಮಾಡ್ತಾ ಇರೋದು. ಏನು ಕೊಡ್ಬೇಡಲ್ಲ, ಬೆಳಗ್ಗೆ ಹಂಗೆ ಹೇಳ್ತಾ ಹೋದೋಳೆ. ಯಾರು ಈಶಾನ್ ನೋಡೋಣ ಮರದ ಮೇಲೆ ಕುತ್ಕೊಂಡು ಎಸ್ ಮ್ಯಾಮ್ ಅನ್ಬೇಕು. ಫಸ್ಟ್ ಮ್ಯಾಮ್ ತಿರ್ಸು. ಏನು ಬೇಡ ಅನ್ಸುತ್ತೆ. ಬರೀ ಲೆಗ್ ಪೀಸ್ ಅಲ್ಲ. ನೀನ್ ಕೇಳು. ಏನೋ ಬಕ್ರೀದ್ ಅನ್ನಿಸ್ತಾ ಇದೆಯಾ? ಫಸ್ಟ್ ಟೈಮ್ ಯು ಆರ್ ಸ್ಯಾಟಿಸ್ಫೈಡ್ ಅಲ್ಲ? ಸ್ಯಾಟಿಸ್ಫೈಡ್? ನೀನ್ ಸ್ಯಾಟಿಸ್ಫೈ ಆದ್ರೆ ಅದು ಎಲ್ಲರದು ಆದಂಗೆ ಬಿಡು.